ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಮಾಜಿ ಸೈನಿಕರ ಕ್ಷೇಮ ಅಭಿವೃದ್ಧಿ ಸಂಘ ಹಾಗೂ ಮಾಜಿ ಸೈನಿಕರ ಕರಿಯರ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸ್ವಾಮಿ ಗಿರಿಜಾಶಾನಂದ ಅಧ್ಯಕ್ಷರು ಸ್ವಾಮಿ ವಿವೇಕಾನಂದ ಆಶ್ರಮ ಜಮಖಂಡಿರವರು ವಹಿಸಿದ್ದರು. ಇನ್ನು ಟೇಪ್ ಕತ್ತರಿಸಿ ಹಸಿರು ನಿಶಾನಿ ತೋರಿರುವ ಕರಿಯರ್ ಅಕಾಡೆಮಿ ಡಿವೈಎಸ್ಪಿ ಶಾಂತವೀರ್ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕ ಸಂಘದ ಪದಾಧಿಕಾರಿ ವಿಜಯ್ ಅರಮನೆ, ಎಲ್ಲ ನಮ್ಮ ಬಡ ಮಕ್ಕಳಿಗೆ ಹಾಗೂ ಶ್ರೀಮಂತರ ಮಕ್ಕಳಿಗೆ ಅನುಕೂಲ ಆಗುವ ಸಲುವಾಗಿ ನಮ್ಮ ಜಮಖಂಡಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಈ ಅಕಾಡೆಮಿಯನ್ನು ಇವತ್ತಿನ ದಿನ ಉದ್ಘಾಟನೆ ಮಾಡಿದ್ದೇವೆ. ಸುತ್ತಮುತ್ತಲಿನ ಹಳ್ಳಿಯವರು ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸಬೇಕೆಂಬ ಆಶಯ ಉಳ್ಳವರು ನಮ್ಮ ಸೈನಿಕರ ಸಂಘಕ್ಕೆ ಬಂದು ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಬಹುದು ಎಂದು ತಿಳಿಸಿದರು. ನಾನು ಈಗ 10 ವರ್ಷದಿಂದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ತದನಂತರ ಈಗ 2010-11ರಲ್ಲಿ ಈ ಸಂಘವನ್ನು ಉದ್ಘಾಟಿಸಿ ಈಗ 2024ರಲ್ಲಿ ಒಂದು ಆರ್ಮಿ ಅಕಾಡೆಮಿ ಅಂಥೇಳಿ ನಾವು ಈಗ ಇಲ್ಲಿ 26ನೇ ತಾರೀಕರಂದು ಓಪನಿಂಗ್ ಮಾಡಿದ್ದೇವೆ. ಅದರಲ್ಲಿ ಉಪಸ್ಥಿತರು ಇರುವಂಥ DYSP ಸಾಹೇಬರು, PSI ಸಾಹೇಬರು, XIG ಅವರು ಹಾಗೂ ಪಂಚಾಯತ್ ನಗರ ಪಂಚಾಯತಿ ಮೆಂಬರು ಮತ್ತು ಇನ್ನುಳಿದ ಎಲ್ಲ ನಮ್ಮ ಸಂಘದ ಬಾಡಿ ಮೆಂಬರು ಹಾಗೂ ಉಳಿದ ಎಲ್ಲ ಮೆಂಬರು ಅದಕ್ಕೆ ಸಹಯೋಗವನ್ನು ಕೊಟ್ಟು ಇನ್ನು ಮುಂದೆ ಯಾರಾದರೂ ನಮ್ಮಲ್ಲಿ ಉಚಿತವಾಗಿ ಸೈನಿಕ ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ. ಯಾರೇ ಮಕ್ಕಳು ಇರಲಿ ಅದು ಅವರಿಗೆ ಮುಂದೆ ಹೋಗಲಿ ಅಂತೇಳಿ ಅದೊಂದು ಉದ್ದೇಶಪೂರ್ವಕವಾಗಿ ಅದನ್ನು ಓಪನಿಂಗ್ ಮಾಡಿದ್ವಿ. ಇದಕ್ಕೆ ಎಲ್ಲ ಮಕ್ಕಳು ನಮಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಸಲ್ಲಿಸಬೇಕು ಹಾಗೂ ವಿನಂತಿಸುತ್ತೀವಿ. ಎಲ್ಲರೂ ಅದಕ್ಕೆ ಸ್ಪಂದಿಸಿ ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಾಜಿ ಕೆರಿಯರ್ ಅಕಾಡೆಮಿ ಅಂದ್ರೆ ಈಗ ವೀರ ಯೋಧರು ಸೈನಿಕರಲ್ಲಿ ಹೆಂಗೆ ಕೆಲಸ ಮಾಡಬೇಕು ಹಾಗೂ ಅಗ್ನಿವೀರ ಅಂತೇಳಿ ಈಗೇನು ಹೊಸದ ನಮ್ಮ ಮೋದಿಜಿಯವರು ತೆಗೆದಾರೆ. ಆಮೇಲೆ ನಮ್ಮ ಯುವಕರಿಗೆ ಈಗಿನ ದಿನಮಾನದಲ್ಲಿ ಒಂದು ಅನುಕೂಲ ಆಗುವ ಹಾಗೆ ಈಗ ಇದು ಅಗ್ನಿವೀರನ ಅಂತೇಳಿ ಏನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಎಲ್ಲ ನಮ್ಮ ಬಡ ಮಕ್ಕಳಿಗೆ ಶ್ರೀಮಂತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಮಾಜಿ ಸೈನಿಕ ಜಮಖಂಡಿ ವತಿಯಿಂದ ನಾವು ಅಕಾಡೆಮಿಯನ್ನು ಇವತ್ತು ಉದ್ಘಾಟನೆ ಮಾಡಿವಿ. ಇದರಲ್ಲಿ ಸುತ್ತಮುತ್ತ ಹಳ್ಳಿನವರು ಹಾಗೂ ಜಮಖಂಡಿ ತಾಲೂಕಿನ ಎಲ್ಲರೂ ಇಲ್ಲಿ ಏನು ತಮ್ಮ ಮಕ್ಕಳನ್ನ ಸೈನಿಕರಲ್ಲಿ ಸೇರಿಸ್ಬೇಕಂತ ಆಸಕ್ತಿ ಉಳ್ಳವರು ಈ ನಮ್ಮ ಸೈನಿಕನಲ್ಲಿ ಬಂದು ಹೆಸರನ್ನು ನೋಂದಾಯಿಸಬೇಕು. ನಮ್ಮ ಸಂಘ ನಮ್ಮ ನಾಡ ಇದು ಬೆಳಿಬೇಕಂತೇಳಿ ನನ್ನ ಅಪೇಕ್ಷೆ. ಈಗಿನ ಯೋಧರು ಹೇಗೆ ಅದಾರ ಅದೇ ಥರ ಈಗಿನ ಯುವಕರು ಕೂಡ ನಮ್ಮ ದೇಶ ಸೇವೆಯನ್ನು ಮಾಡಿ ತಮ್ಮ ತಾಯ್ನಾಡಿಗೆ ವಾಪಸ್ ಬರಲಿ ಅಂತೇಳಿ ಇದೊಂದು ನಾವು ಅಕಾಡೆಮಿ ನಾವು ಇಲ್ಲಿ ಇವತ್ತು ಉದ್ಘಾಟನೆ ಮಾಡಿವಿ. ಈ ಉದ್ಘಾಟನೆಗೆ ಎಲ್ಲ ನಮ್ಮ ಸೈನಿಕರು, ಪದಾಧಿಕಾರಿಗಳು, ವೀರನಾರಿಯರು ಹಾಗೂ ಪೊಲೀಸ್ ಇಲಾಖೆ ಕೂಡ ಈ ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಈ ನಮ್ಮ ಯುವಕರಿಗೆ ಇದು ಬಹಳ ಅನುಕೂಲ ಇದು ಕಾರ್ಯಕ್ರಮ ನಾವು ಮಾಡೀವಿ. ಇದು ನಮ್ಮ ಸಂಘ 2010-11ರಲ್ಲಿ ಉದ್ಘಾಟನೆ ಆಗಿ ಈಗ ನಾವು ಅಲ್ಗೋರಾಶಿಯಲ್ಲಿ ನಮ್ಮದೇ ಆದ ಸ್ವಂತ ಒಂದು ಬಿಲ್ಡಿಂಗ್ ಆಗಿದೆ, ನಿರ್ಮಾಣ ಆಗಿದೆ. ಆಗಿದ್ದು ನಮ್ದು 3 ವರ್ಷ ಆಗಿ ಹೋಗಿದೆ. ನಾವು ಎಷ್ಟು ಹಿಂದ್ಗಡೆ ಇದನ್ನ ನಾವು ಕೆರಿಯರ್ ಅಕಾಡೆಮಿಯನ್ನು ನಾವು ಉದ್ಘಾಟನೆ ಮಾಡಬೇಕಾಗಿತ್ತು. ನಮಗೆ ಅನಾನುಕೂಲ ಕಾರಣ ಆಗಿರಲಿಲ್ಲ. ಈಗ ಜನಸಂಖ್ಯೆ ನಮ್ಮಲ್ಲಿ ಹೆಚ್ಚಾದ್ದರಿಂದ ಎಲ್ಲರೂ ಆಸಕ್ತಿ ತಗೊಂಡು ಮೀಟಿಂಗ್ನಲ್ಲಿ ಇದು ನಾವು ಪಾಸ್ ಮಾಡ್ಕೊಂಡು ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಇದ್ದು ಇದು ನಾವು ಎಲ್ಲರ ಅಪೇಕ್ಷೆಯಿಂದ ತಗೊಂಡು ಇದನ್ನು ಅಕಾಡೆಮಿ ನಾವು ಇವತ್ತು ನಿರ್ಮಾಣದಲ್ಲಿ